ಇಲ್ಲ ಏನಾಗುತ್ತೆ ನೋಡಿ, ಅವತ್ತು ಒಂಥರ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕೆಂದರೆ ಮುಂಚೆಯಿಂದನೇ ನೀವು ಮಾಧ್ಯಮದಲ್ಲಾಗಲೇ ಬರ್ತಾರಾ, ರಾಜ್ಯಪಾಲರು ಬರ್ತಾರಾ, ಯಾಕೆಂದರೆ ಬೇರೆ ಬೇರೆ ರಾಜ್ಯದ ಉದಾಹರಣೆ ಮಾಡಿದಾರ. ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು ಯಾವತ್ತೂ ಕೂಡ ಅವರಿಗೆ ನಾವು ಎಷ್ಟು ಗೌರವ ಕೊಡಬೇಕು, ಅವರು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡಬೇಕಾಗ್ತದೆ. ಈಗ ನಮ್ಮ ಪ್ರಾಕ್ಟೀಸ್ ಏನು? ನಮ್ಮ ಪ್ರಾಕ್ಟೀಸು ಹೋದ ತಕ್ಷಣ ಒಂದು ಇದು ಗೀತೆ ಇರ್ತದೆ, ಅದಾದಮೇಲೆ ಅವ್ರು ಓದ್ತಾರೆ. ಓದೋದ್ರಲ್ಲಿ ಅವ್ರು ಚೌಕಾಸಿ ಮಾಡಿದರು, ಅವರು ವಿವೇಚನಕ್ಕೆ ಬಿಟ್ಟಿದ್ದು ಮಂಡನೆ ಮಾಡಿದ್ದೀನಿ ಅಂತಲೂ ಹೇಳಿದ್ರು. ಅದು ರಾಷ್ಟ್ರಗೀತೆಗೆ ನಿಲ್ತಕ್ಕಂಥ ಒಂದು ವ್ಯವಸ್ಥೆನೇ ಇಲ್ಲ. ಹಾಗೆ ಪಟ್ಟಂತ ಓಡೋಗ್ಬಿಟ್ರೆ ಹಾಗಾದ್ರೆ ನಾಳೆ ಸಂವಿಧಾನ ಯಾರು ಇದೆ? ಅದಕ್ಕೆ ನಾನು ನಮ್ಮ ಈ ಪುಸ್ತಕದೊಳಗೆ ಮಕ್ಕಳ ಕೈಯಲ್ಲಿ ಸಂವಿಧಾನ ಪೀಠಿಕೆ ಯಾಕೆ ಗೊತ್ತಾ ಓದಿಸ್ತಾ ಇರೋದು, ಇವತ್ತಿನ ವ್ಯವಸ್ಥೆಯಲ್ಲಿ ಆಬ್ವಿಯಸ್ಲಿ ರಾಜ್ಯಪಾಲರು ಯಾರು, ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್. ಸೊ ಅಲ್ಲಿಂದ ಡೈರೆಕ್ಷನ್ಸ್ ಬಂದಿರುತ್ತೆ. ಅದಕ್ಕೆ ಅವ್ರು ಹಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಯಾವುದೇ ಆದ್ರೂ ಈ ದೇಶದೊಳಗೆ ಯಾವುದೇ ಪಕ್ಷಕ್ಕಿಂತ ಭಾಳ ದೊಡ್ಡದೇನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಗೀತನೇ. ನ್ಯಾಷನಲ್ ಆ್ಯಂಥಮಿಗೆ ನಿಲ್ಲಲ್ಲ ಅಂತ ಹೇಳಿದರೆ ಆ ನ್ಯಾಷನಲ್ ಆ್ಯಂಥಮಿಗೆ ನಿಲ್ಲಿಲ್ಲ ಅಂದ ತಕ್ಷಣ ಎಲ್ಲರಿಗೂ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಎಲ್ಲಿವರೆಗೂ ಹೋಯಿತು ಅಂದರೆ ನಿಮಗೆಲ್ಲ ಗೊತ್ತಿದೆ. ಆ ಬಾಗ್ಲವರೆಗೂ ಏನೇನಾಯಿತು ಅಲ್ಲೆಲ್ಲರೂ ಕೂಡ. ಸೊ ಹೂ ಕ್ರಿಯೇಟೆಡ್ ದಿಸ್? ಇದು ಕ್ರಿಯೇಟ್ ಮಾಡಿದ್ದು ರಾಜ್ಯಪಾಲರು. ಈಗ ನಾನು ತಿವಿತೀನಪ್ಪ, ಪಕ್ಕ ಇದ್ದಾರೆ, ಹಿಂಗೆ ಮಾಡ್ತಿರ್ತೀನಿ, ಎಷ್ಟಂತ ಇವ್ರು ತಡ್ಕೊಳ್ತಾರೆ. ಒಂದು ಸತಿ ತಡೀತಾರೆ, ಹೊಡೆಯೋಕ್ಕಾಗಲಿಲ್ಲ ಅಂದರೆ ನೀವು ಎದ್ದೋದ್ರೂ ಹೋಗ್ತಾರೆ, ಇಲ್ಲಪ್ಪ ಈ ಮನುಷ್ಯನಿಗೆ ಹೊಡೆಯೋಕ್ಕಾಗಲ್ಲ ಅಂತ. ಸೊ ಅದು ಆಗಬಾರ್ದು. ಇದೆಲ್ಲ ಈ ಥರ ಪ್ರೆಸಿಡೆನ್ಸ್ ಆಗಬಾರ್ದು. ಇದನ್ನು ನಾವೆಲ್ಲ ಸಂವಿಧಾನದಲ್ಲಿ ಓತು ತಗೊಂಡು ನಾವು ಸಂವಿಧಾನದನ್ನು ತಪ್ಪು ಮಾಡಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಬರುತ್ತೆ. ಇದು ಶುರುವಾಗಿದ್ದು ತಪ್ಪು ರಾಜ್ಯಪಾಲರು ಇರೋದ್ರಿಂದ. ಸೊ ಯಾರ್ಯಾರು ತಪ್ಪುಗಳನ್ನು ಯಾವ ಸಂದರ್ಭದಲ್ಲಿ ಹೆಂಗೆ ಕನೆಕ್ಟ್ ಆಗುತ್ತೆ, ಯಾಕಿದಾಯಿತು ಅನ್ನೋದ್ರ ಮೇಲೆ ತಪ್ಪಾಗ್ತದೆ. ಆದರೆ ಇಟ್ಸ್ ಅ ಬ್ಯಾಡ್ ಪ್ರೆಸಿಡೆನ್ಸು. ಇದು ಒಂಥರ ವಿಂಡಿಕ್ಟಿವ್ ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡೋದು. ನಾವು ಯಾಕೆ ಕರೆದಿರೋದು, ಮನ್ರೇಗಾ ಈ ವಿಚಾರಕ್ಕೆ ಕರೆಸಿದ್ವಿ. ನಾಳೆ ದಿವಸ ಕೆಲಸನೇ ಇಲ್ಲ ಅಂತ ಹೇಳಿದ್ರು, ಇದೆಲ್ಲದನ್ನು ಕೂಡ ಪೊಲಿಟಿಸೈಸ್ ಮಾಡೋದು ಒಂದು ಭಾಗ ಆಗಲಿ. ಅಲ್ರಿ, ಮನುಷ್ಯತ್ವನೇ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ? ಅಲ್ಲಿಂದ ದೇವ್ರು ಬಂದು ಕೂರ್ಸೋಕ್ಕಾಗತ್ತಾ? ಪೀಠದ ಮೇಲೆ ಸ್ಪೀಕರ್ ಅವ್ರು ಇರ್ತಾರೆ. ಖಾದರ್ ಸಾಹೇಬರು ಇವಾಗ ಸ್ಪೀಕರು ಖಾದರ್ ಅವ್ರು ಇರ್ತಾರಪ್ಪ. ನಾಳೆ ಅಲ್ಲಿಂದ ಇಳಿದ ಮೇಲೆ ಅವ್ರು ನಮ್ಮ ಥರ ನಿಮ್ಮ ಥರ ಮನುಷ್ಯರು, ಅವ್ರೇನು ಬರ್ತಾರೆ, ದೇವ್ರೇನಾಗಲ್ಲ. ಆ ಪೀಠಕ್ಕೆ ಅಗೌರವವನ್ನು ಕೊಡ್ತಕ್ಕಂಥ ನ್ಯಾಷನಲ್ ಆ್ಯಂಥಮಿಗೆ ಅಗೌರವ ಕೊಟ್ಟರೆ ಇವತ್ತು ಕೂಡ ರಾಜ್ಯದಲ್ಲಿ ಇವತ್ತು ನಾಳೆ ನಾಡ್ದು ನಾವು ಗಣರಾಜ್ಯೋತ್ಸವವನ್ನು ಮಾಡ್ತಾಯಿದ್ದೀವಿ. ಬಾಯಲ್ಲಿ ಭಾಷಣ ಮಾಡಬೇಕಾದ್ರೆ ಏನು ಮಾಡ್ತಾರಂತ, ಈಗ ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, ಸಂದೇಶ ಕೊಡ್ಬೇಕಲ್ಲಪ್ಪ. ನಾಡಿದ್ದು ಏನು ಭಾಷಣ ಕೊಡ್ತಾರೆ? ನಾನು ರಾಷ್ಟ್ರಗೀತೆಗೆ ನಾನು ಅವಮಾನ ಮಾಡಿದ್ದೀನಿನ ಇಲ್ಲ ಭಾಳ ಸಂತೋಷದಿಂದ ಹೇಳ್ತಾರೆ? ಇದೆಲ್ಲ ಪ್ರಶ್ನೆ ಬರ್ತದೆ. ನಾನು ಹೇಳೋದು, ಅವರು ಕೂಡ ಹಿರಿಯರೇ, ಅವರು ಕೂಡ MP ಆಗಿ ಅವರೆಲ್ಲರೂ ಕೂಡ ಒಂದು ಸ್ಥಾನಮಾನ ನೋಡಿ ಬಂದವರು. ಆಮೇಲೆ ಇದು ರಾಜ್ಯದ ಜನತೆಗೆ ಒಂದು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಮೆಂಬರ್ಸ್ ಯಾವುದೇ ಪಕ್ಷದಲ್ಲಿರಲಿ, ಅಲ್ಲಿ ವ್ಯವಸ್ಥೆಯಲ್ಲಿ ಫುಲ್ ಹೌಸ್ ಇದ್ದಾಗ ಅವರಿಗೆಲ್ಲರಿಗೂ ಅಗರ್ವ ಕೊಡ್ತಾರಂತ ಹೇಳಿದರೆ ಸರಿನಾ ತಪ್ಪಾ ಅಂಥೇಳಿ ನಾನು ಕೆಟ್ಟದಲ್ಲಿ ಮಾತಾಡ್ಬೋದು. ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆ ಸ್ಥಾನ, ಅವ್ರ ವಯಸ್ಸು, ಆ ಸ್ಥಾನ ಇದೆಲ್ಲ. ಬಟ್ ಆಗಿರೋ ತಪ್ಪು ಎಲ್ಲಿಂದ ಸೃಷ್ಟಿ ಆಗೋದನ್ನ ಗವರ್ನರ್ ಅವರು ಅರ್ಥ ಮಾಡ್ಕೋಬೇಕು ಅಂತ ಪ್ರಸಾದ್ ಅವ್ರನ್ನ ಹಾಗೂ MLC ರವಿ ಅವರು ಇವ್ರನ್ನ ರಾಜ್ಯಪಾಲನ ಅಡ್ಡಗಟ್ಟಿದ್ರು ಅನ್ನುವಂತ ಬಿಜೆಪಿ ವಾಗ್ಸಮರ ಕೇಳಿದಿದೆ. ನೋಡಿ ಅವ್ರು ಕೇಳ್ತಾರೆ, ಅವ್ರು ಕೇಳೋದು ಕೇಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ಏನಾಯ್ತಪ್ಪ ರವಿ, ಅಶೋಕು, ಏನಾಯಿತು? ನೀವು ಒಪ್ತೀರಾ? ಹಂಗಾದ್ರೆ ಅಲ್ಲಿಗೆ ಆಯ್ತು ಬಿಡಿ. ಈಗ ಒಂದು ನಿಮಿಷ, ನೀವು ಪಾಕಿಸ್ತಾನ ವಾರಿಗೆ ಹೋಗ್ತಿರಲ್ಲ, ಸುಮ್ಮನೆ ಹೋಗ್ತೀರಾ? ಏನೋ ಆಗುತ್ತೆ ಅಂತ ತಾನೇ ಹೋಗೋದು, ಪ್ರಚೋದನೆ ಆಗುತ್ತೆ ತಾನೇ. ನರೇಂದ್ರ ಮೋದಿಯವರು ಹೋಗಿ ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತಾರೆ, ಸರ್ಜಿಕಲ್ ಕೇಕು ತಿನ್ಕೊಂಬಂದ್ರಲ್ಲ, ತಿನ್ಕೊಂಬಂದ್ರೆ ಇಲ್ಲ. ಕ್ರಿಕೆಟಿಗೇನೆ ಏನು ದೊಡ್ಡ ರಾಜಕಾರಣ ಮಾಡಿಬಿಡ್ತಾರೆ. ಯಾಕೆ ಕೇಕ್ ತಿಂದಿದ್ದು ನಾವು ರಾಜಕಾರಣ ಮಾಡೋದು ಬೇಡ, ನಾನು ತಿನ್ನೋದು ಬೇಡ ಅಂತ ಹೇಳಲಿಲ್ಲ. ಸಭ್ಯತೆ ಮಾತಾಡೋರು ಸಭ್ಯತೆಯನ್ನು ಉಳಿಸ್ಕೊಳ್ಬೇಕಾಗಿತ್ತು ಅವ್ರದ್ದು ಕೂಡ. ಹಿಂದೆ ಸ್ವಲ್ಪ ಹಿಸ್ಟ್ರಿ ತಗೋಬೇಕು. ಈಗ ನಾವು ಹಿಂಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯಿತು. ಹರಿಪ್ರಸಾದ್ ಅವ್ರದ್ದು ಏನಾಗಿದೆ ಅದು ಒಂದು ಭಾಗ ಆಗಲಿ. ಯಾಕೆ ಹರಿಪ್ರಸಾದ್ ಅವರು ಈ ರೀತಿ ಮಾಡಿದರು? ಅವ್ರು ಕೇಳೋ ರೈಟ್ಸ್ ತಪ್ಪ? ಈ ದೇಶದೊಳಗೆ ನ್ಯಾಷನಲ್ ಆ್ಯಂಥಮ್ಗಿಂತ ಇನ್ಯಾರು ದೊಡ್ಡವ್ರು ಇದ್ದಾರನ್ರಿ? ನೋ ವಾಟ್, ನಾವು ಈ ನಾಡಗೀತೆ ಹಾಡ್ತೀವಲ್ಲ, ನಾಡಗೀತೆ ಕುವೆಂಪು ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 100 ವರ್ಷ ಆಯಿತು, ಗೊತ್ತಾ ನಿಮಗೆ? ಮೊನ್ನೆ ಹೋಗಿದ್ದೆ ನಾನು. 100 ಫಿನಿಷ್ ಆಗಿಲ್ಲ. ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 1925 ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಮುಗಿಸ ನನಗೂ ಗೊತ್ತಿರಲಿಲ್ಲ. ನಾನು ಅಲ್ಲಿ ಹೋದಾಗ್ಲೇ ಆ ಪ್ರತಿಷ್ಠಾನ ಮಾಡಿದ್ದು ಸನ್ಮಾನ್ಯ ಬಂಗಾರಪ್ಪಾಜಿಯವರು.
ಕುವೆಂಪು ಪ್ರತಿಷ್ಠಾನ ಮಾಡಿದ್ರಲ್ಲ, ಅದು ಬಂಗಾರಪ್ಪಾಜಿ ಶುರು ಮಾಡಿದರು. ಅಲ್ಲಿ ಹೋದಾಗ ನಾನು ಚರಿತ್ರೆ ನೋಡ್ತಾ ಇದ್ದೆ, ಯಾಕೆಂದರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನನ್ನು ಗೆಸ್ಟಾಗಿ ಕರೆದಿದ್ರು. ಅಲ್ಲಿಗೆ ಹೋಗಿದ್ವಿ. ನಾವು ಹೋದಾಗ ಮಾತಾಡೋದು. ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, 2028ಕ್ಕೆ ಮುಗಿಸ್ತಾರೆ, 3 ವರ್ಷ ತಗೋತಾರೆ ನಾಡಗೀತೆ. ನಮ್ಮ ಬಾಯಿ ತುಂಬ ನಾವು ಹಾಡ್ತೀವಲ್ಲ, ಅದು ಯಾರು ಕೊಟ್ಟಿರೋದು ಅವರು. ಹಾಗೆ ನಮಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ತಾನೆ ಜನಗಣಮನ ಬರೆದಿದ್ದು, ಕರೆಕ್ಟಾ? ಯಾಕಂದರೆ ತಪ್ಪಿಗೆ ಹೇಳಿದ್ರು ಹೇಳ್ರು, ಮತ್ತು ಎಡಿಟ್ ಆದರೂ ಮಾಡಿರೋದು. ಆಮೇಲೆ ಅದೊಂದು ಬೇರೆ, ಯಾಕೆಂದರೆ ನಮ್ಮ ಏನಾಗ್ತದೆ, ನಾವು ಏನೇನೋ ತಪ್ಪು ಹೇಳ್ಬಿಡ್ತೀವಿ ಕೆಲವು ಸತಿ. ತಪ್ಪು ಹೇಳಬಾರ್ದು ನಾವು ಯಾವತ್ತೂ ಕೂಡ. ಅದು ಹೇಳಿದ ಬರೆದಿದ್ದಾರೆ, ಅದೊಂದು ಮೀನಿಂಗ್ ಇರುತ್ತೆ. ಅದನ್ನ ಇವ್ರು ನ್ಯಾಷನಲ್ ಫ್ಲ್ಯಾಗೇ ಹಾಕಲ್ಲಲ್ರಿ. ನ್ಯಾಷನಲ್ ಫ್ಲ್ಯಾಗು ಅಂದರೆ ಈ BJP ಅವರಿಗೆ RSS ಅವ್ರಿಗೆ ಒಂಥರ ಜಿಗಿಂಸೆ. ಇದೆಲ್ಲ ಚರ್ಚೆ ಮಾಡಬೇಕಾ? ಎಷ್ಟು ಸತಿ ಅಗೌರವ ಕೊಟ್ಟಿಲ್ಲ. ಆಮೇಲೆ ಹೇಳಿದರು, ಎಲ್ಲಿ ಹುಬ್ಳಿದು ಅಂಥೇಳಿ ಭಾಷಣ ಮಾಡಿಬಿಟ್ರು ಸುನಿಲ್ ಅವರು, ನೀವು ಹಾಕಲಿಲ್ಲ ಅಂತ. ಕೋರ್ಟ್ ಆರ್ಡರ್ ನೋಡೋಕ್ಕೆ ಹೇಳ್ರಿ ಫಸ್ಟ್ ಸುನಿಲ್ ಅವರಿಗೆ. ಸುಮ್ಮನೆ ಮಾಡ್ತಾರೆ ಯಾರಾದರೂ. ಕೋರ್ಟ್ ಹೇಳಿದಾಗ ಈ ದೇಶದೊಳಗೆ ಅದು ಎಲ್ಲರೂ ತಲೆ ಬಾಗ್ಸೋದು ಕೋರ್ಟಿಗೆ ತಾನೆ. ಕೋರ್ಟ್ ವಿಚಾರ ಇದ್ದಾಗ ಸುಮ್ಮನೆ ಇಲ್ಲದೇ ಇರೋದನ್ನಲ್ಲ, ಅವ್ರಿಗೇನು ಒಟ್ಟಲ್ಲಿ ಮಾತಾಡಿ ಚಟ ಮಾಡಿ ಏನೋ ಒಂದು ಹತ್ಲ ಹೇಳಿಬಿಡ್ಬೇಕು. ಇನ್ನೂ ಹಾಗಲ್ಲ. ಅದಕ್ಕೆ ನಾನು ಹೇಳೋದು, ನೀವು 1, 2, 3 ಎಲ್ಲ ತಗೊಂಡು ಹೋದಾಗ ಆಯಿತು. ಬಂದಾಗ ಯಾರೂ ಅಗರ್ವ ಕೊಡಲಿಲ್ಲಲ್ಲ. ಯಾರು ರಾಜ್ಯಪಾಲರಿಗೆ ಯಾರು ಅಡ್ಡ ಮಾಡಿದ್ರಾ? ಯಾರೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಓದಲೇಬೇಕು ಅಂತ ಕಾನೂನಿದೆ. ಬಟ್ ಓದ್ದೇನೂ ಇರ್ಬೋದು, ಸಾಕಷ್ಟು ಸಂದರ್ಭ ಇದೆ ಅಂತ ಅದೊಂದು ಚರ್ಚೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಆಯಿತು ಬಿಡ್ರಿ, ಒಂದು ಕಡೆಗೆ ಆಯಿತು. ನಮ್ಮ ಖಂಡ್ರ